CSG ಅಂಡರ್ ಧೋನಿ ಕ್ಯಾಪ್ಟನ್ಸಿಲಿ ಯಾರು ಕೂಡ ಮುಟ್ಟಕ್ಕೆ ಆಗಿರಲಿಲ್ಲ. ಆ ಲೆವೆಲ್ಗೆ ಒಂದು ಟೀಮ್ನ ಕಟ್ಟಿದ್ರು MS ಧೋನಿಯವರು. ಬಟ್ ಇವಾಗಲೂ ಕಟ್ಟಿದ್ರೆ ಇಲ್ಲ ಅಂತಲ್ಲ, ಬಟ್ ಲಾಸ್ಟ್ 3 ಇಯರ್ಸಿಂದ ಈ ಒಂದು ಟೀಮ್ನ ಬೀಟ್ ಮಾಡದೇ ಇರೋ ಟೀಮೆಲ್ಲ ಹೋಗಿ ಹೋಮ್ ಗ್ರೌಂಡಲ್ಲಿ ಹೊಡೆದು ಬಂದು ಸ್ಯಾಟಿಸ್ಫೈನ ಮಾಡ್ಕೋತಾ ಇರೋದು. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಎಲ್ಲ ಟೀಮ್ಗಳು ಹೋಗ್ಬಿಟ್ಟು ಇವ್ರು ಹೋಮ್ ಗ್ರೌಂಡಲ್ಲಿ ಚಪಾಕಲ್ಲಿ ಹೊಡೆದು ಬರ್ತಾ ಇದ್ದಾರೆ. ಸೊ ಈ ಒಂದು ಟೀಮ್ದು ಎಷ್ಟು ಲೆಗಸಿ ಇತ್ತು ಎಲ್ಲನೂ ಕೂಡ ಇವಾಗ ಡೌನ್ಫಾಲ್ ಕೆಳಗಡೆ ಬರ್ತಾ ಲಾಸ್ಟ್ 3 ಇಯರ್ಸಿಂದ, ಬಿಕಾಸ್ ಇವರು ಮಾಡಿರೋ ಆಕ್ಷನಲ್ಲಿ ದೊಡ್ಡ ಹೆಡ್ವರ್ಡ್ಗಳಿಂದ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೇನಿಲ್ಲ. ಆ್ಯಂಡ್ MS ಧೋನಿ ಅಭಿಮಾನಿಗಳಿಗೆ ಆ್ಯಂಡ್ CSG ಅಭಿಮಾನಿಗಳಿಗೆ ಒಂದು ಗ್ರೇಟ್ ನ್ಯೂಸ್ ಇದೆ ಮಗ, ಬಿಕಾಸ್ ಇವರಿಬ್ಬರು ಕೂಡ ಲಾಸ್ಟ್ 3 ಮ್ಯಾಚಸ್ಸಿಂದ ಆಡಿಲ್ಲ ಆ್ಯಂಡ್ ಎವ್ರಿ ಮ್ಯಾಚ್ ಸೋಲ್ತಾ ಇದ್ದಾರೆ. ಹೆಂಗಂತ ಹೇಳಿದ್ರೆ ಚಾನ್ಸೇ ಇಲ್ಲ, ಆ ಲೆವೆಲ್ಗೆ ಸೋಲ್ತಾ ಇದ್ದಾರೆ. ಆ್ಯಂಡ್ ಡೆವಿಲ್ ಬ್ರೇವಿಯರ್ಸ್ ಮತ್ತು MS ಧೋನಿ ಅವರು 11th DC ವಿರುದ್ಧ ಮ್ಯಾಚ್ ಇದೆ, ಆ ಒಂದು ಮ್ಯಾಚಲ್ಲಿ ಇಬ್ಬರು ಕೂಡ ಆಡ್ತಾವ್ರಂತ ನ್ಯೂಸ್ ಬಂದಿದೆ. ಬಟ್ ಇವರಿಬ್ಬರು ಟೀಮಲ್ಲಿ ಬಂದು ಸೋತ್ರೆ ಏನೋ ಒಂಥರ ಖುಷಿ ಆಗುತ್ತೆ ಆ ಒಂದು CSG ಫ್ಯಾನ್ಸ್ಗಳಿಗೆ, ಬಿಕಾಸ್ ಇಬ್ಬರು ಬಂದಲ್ಲ ಅಟ್ಲೀಸ್ಟ್ ಇಲ್ಲಿಂದ ಒಂದು ಪಿಕಪ್ ಸಿಗುತ್ತೆ ಹಂಗೆ ಅಂತ. ಇವರು ಬಂದು ಕೂಡ ಸೋತ್ರು, ಓಕೆ ಗೆದ್ಬಿಟ್ರಂತೂ ಲಿಟ್ರಲಿ ಹೇಳ್ತಾ ಇದ್ದೀವಿ. ಋತುರಾಜ್ ಗಾಯಕ್ವಾಡ್ನ ಯಾರು ಕೂಡ ಉಳ್ಸಲ್ಲ, ಆ ಲೆವೆಲ್ಗೆ ಟ್ರೋಲ್ ಮಾಡಿ ಆ ಲೆವೆಲ್ಗೆ ಕಾಮೆಂಟ್ ಹಾಕ್ತಾ ಇದ್ದಾರೆ. ಆಲ್ರೆಡಿ ಅವ್ರ ಅಕೌಂಟಲ್ಲಿ ಕಾಮೆಂಟ್ ಸೆಕ್ಷನ್ನ ಬ್ಲಾಕ್ ಮಾಡಿದ್ದಾರೆ, ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಫಸ್ಟ್ ಅಪ್ಡೇಟು. ಸೆಕೆಂಡ್ ಅಪ್ಡೇಟು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಬಗ್ಗೆ ಮಗ, ಏನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಗುರು. ಇವ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ದ ಸ್ಕಿಲ್ ಪಡಿಕ್ಕಲ್ ಆಸ್ ಈಸ್ ಹೆಡ್ ಪೊಸಿಷನ್ ಇಸ್ ವರ್ಲ್ಡ್ ಕ್ಲಾಸ್ ಎಸ್ಪೆಷಲಿ ಆಫ್ಟರ್ ಕಮಿಂಗ್ ಫ್ರಮ್ ಗ್ರೇಟ್ ರೆಡ್ ಬಾಲ್ ಸೀಸನ್ ಅಂತೆ. ನಿಮಗೆ ಗೊತ್ತು ರಣಜಿ ಟ್ರೋಫಿಯಲ್ಲಿ ಕರ್ನಾಟಕನ ಲೀಡ್ ಮಾಡಿದಂಥ ಪ್ಲೇಯರು, ಫೈನಲ್ಸ್ ಕೂಡ ಹೋದ್ರು, ಬಟ್ ಜಮ್ಮು ಕಾಶ್ಮೀರ ವಿರುದ್ಧ ಸೋತರು. ಓಕೆ, ಬಟ್ IPLಗೆ ಬಂದು ಏನು ಬ್ಯಾಟಿಂಗ್ ಮಗ DDP ಅವ್ರದ್ದು. ಫಸ್ಟ್ ಮ್ಯಾಚಲ್ಲಿ ಫಸ್ಟ್ ಬಾಲ್ SRH ವಿರುದ್ಧ 6 ಹೊಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಮ್ಯಾಚಲ್ಲಿ ಯಾವ ಲೆವೆಲ್ಗೆ ಬ್ಯಾಟಿಂಗು ಬ್ಯಾಕ್ ಟು ಬ್ಯಾಕ್ 50 ಹೊಡೆದಿದ್ದಾರೆ. ಆ್ಯಂಡ್ ದಿನೇಶ್ ಕಾರ್ತಿಕ್ ಕೂಡ ಇವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ದೇವದತ್ ಪಡಿಕ್ಕಲ್ ಈಸ್ ಎ ಡಿಫ್ರೆಂಟ್ ಝೋನ್ ಕರೆಂಟ್ಲಿ, ಯು ಕ್ಯಾನಾಟ್ ಕೀಪ್ ಹಿಮ್ ಔಟ್ ಆಫ್ ದ ಇಂಡಿಯನ್ ಟೀಮ್ ಫಾರ್ ದ ಟೂ ಲಾಂಗ್ ನೌ ಅಂತ ಹೇಳಿದ್ದಾರೆ. ಸೊ ಇವರಿರೋ ಒಂದು ಝೋನಲ್ಲಿ ಟೀಮ್ ಇಂಡಿಯಾ ಅವ್ರನ್ನ ಆಚೆ ಇಡೋಕ್ಕೆ ತುಂಬ ದಿನಗಳ ಚಾನ್ಸೇ ಇಲ್ಲ, ಬಿಕಾಸ್ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಿದ್ರೆ ನನ್ನ ಪ್ರಕಾರ ನೆಕ್ಸ್ಟ್ ಯಾವ್ದಾದ್ರು ODI ಮ್ಯಾಚ್ ಇದ್ದರೆ 100% ಇವ್ರಿಗೆ ಕಾಲ್ ಬರುತ್ತೆ, 100% ಇವ್ರು ಸ್ಕ್ವಾಡಲ್ಲಿ ಇರ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಟ್ ವಿರಾಟ್ ಕೊಹ್ಲಿ ಅವರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ರೆ 100% ಇವ್ರನ್ನ ಸ್ಕ್ವಾಡಲ್ಲಿ ಕರ್ಕೊ ಬಂದೇ ಬರ್ತಾರೆ, ಬೇರೆ ಆಪ್ಷನ್ನೇ ಇಲ್ಲ, ಬಿಕಾಸ್ ಆ ಲೆವೆಲ್ಗೆ ಫಾರ್ಮ್ ಮಾಡಿದರೆ ಇಂಡಿಯಾ ಬ್ಯಾಟರು. ಆ್ಯಂಡ್ CSG ಅವರು ಎಲ್ಲಿ ಎಡ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರೆಂಟ್ ಸಿಚುವೇಶನ್ ಅವ್ರನ್ನ ನೋಡ್ತಾ ಇದ್ರೆ ಇಲ್ಲಿ 28 ಕೋಟಿ 50 ಲಕ್ಷನ ಕೊಟ್ಬಿಟ್ಟು ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾನ ಆಕ್ಷನಲ್ಲಿ ತಗೋತಾರೆ ಮಗ. ಓಕೆ, ಬಟ್ ಈ ಇಬ್ಬರು ಪ್ಲೇಯರ್ಸ್ ಏನು ತಪ್ಪಿಲ್ಲ, ಎಲ್ಲರೂ ಕೂಡ ಇವ್ರಿಬ್ಬರಿಗೆ ಬೈತಾ ಇದ್ದಾರೆ ಓಕೆನಾ, ಬಿಕಾಸ್ ಇವ್ರು ಮಾಡ್ರೆ ಏನು ತಪ್ಪಿದೆ. ಆಕ್ಷನಲ್ಲಿ ಇವ್ರನ್ನ ತಗೊಂಡ್ರು ಓಕೆ, ಬಟ್ ಇವ್ರು ಸಖತ್ ಕಷ್ಟಪಟ್ಟಿದೆ. ಆಮೇಲೆ ಡೊಮೆಸ್ಟಿಕಲ್ಲಿ ಹೆವಿ ಸ್ಕೋರ್ನ ಮಾಡಿದರೆ ಅದು ಓಕೆ, ಮತ್ತು ಸಖತ್ತು ಕೂಡ ಓಡಿದ್ದಾರೆ. ಅಲ್ಲಿ ನೋಡ್ಬಿಟ್ಟು ಇಂಪ್ರೆಸ್ ಆಗಿಬಿಟ್ಟು CSK ಟೀಮ್ ಇವ್ರನ್ನ ಆಕ್ಷನಲ್ಲಿ ತಗೊಂಡಿದ್ದಾರೆ. ಬಟ್ ಇವ್ರಿಗೆ ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾರೆ. ಬಟ್ ಇದು ದೊಡ್ಡ ಮಿಸ್ಟೇಕ್ ಆ್ಯಕ್ಚುಲಿ ಮಾಡಿದ್ದಾರೆ CSK. ಏನಕ್ಕೆ ಅಂತ ಹೇಳಿದ್ರೆ ಇವರಿಬ್ಬರು ಪ್ಲೇಯರ್ಗೆ, ಅದು ಅನ್ಕ್ಯಾಪ್ಡ್ ಪ್ಲೇಯರ್ಗೆ 28 ಕೋಟಿನ ಕೊಡಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ CSKನ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಅದೇ ನಮ್ಮ RCB ಇವರು 28 ಕೋಟಿ 35 ಲಕ್ಷಕ್ಕೆ ಸಾಲ್ಟು, ದೇವದತ್ ಪಡಿಕ್ಕಲು ಆ್ಯಂಡ್ ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೋಮಾರಿ ಸೆಫರ್ಡ್, ಬೆತ್ತಲು, ಡಫಿನ ತಗೊಂಡಿದ್ದಾರೆ ಮಗ. 7 ಜನ ಪ್ಲೇಯರ್ಸ್ನ ತಗೊಂಡಿದ್ದಾರೆ ಈ ಒಂದು ಅಮೌಂಟಲ್ಲಿ. ಇವರು ಇಬ್ಬರು ತಗೊಂಡಿರೋದಷ್ಟೇ. ಓಕೆ, ಇವ್ರದ್ದು ಪ್ಲ್ಯಾನ್ ಏನಿರ್ಬೋದು ಅಂತ ಹೇಳಿದ್ರೆ ಇವರಿಬ್ಬರನ್ನ ತಗೊಂಡು CSGಯಲ್ಲಿ ಅವ್ರನ್ನ ಗ್ರೋ ಮಾಡಿ ಒಂದು ಕಾಯಮಾಗಿ ಇಟ್ಕೊಳ್ಳೋದ ಅಂತ ಏನೋ ಪ್ಲ್ಯಾನ್ ಮಾಡಿರ್ಬೋದು, ಏನೋ ಯಾರಿಗೆ ಗೊತ್ತು ಗುರು. ಬಟ್ ಈ ಪ್ಲ್ಯಾನ್ ಎಲ್ಲ ಈ ಒಂದು ಸೀಸನ್ ಅಂತೂ ವರ್ಕೇ ಆಗ್ತಲ್ಲ, ಬಿಕಾಸ್ ಆ ಲೆವೆಲ್ಗೆ ಡೌನ್ಫಾಲ್ ಎಲ್ಲ ಹೋಗ್ತದೆ. ಆ್ಯಂಡ್ ಅರ್ಜುನ್ ತೆಂಡೂಲ್ಕರ್ ಇದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಕಡೆ ಟ್ರೆಂಡ್ ಹೋಗ್ತಾಯಿದೆ. ಯಾಕಂತ ಹೇಳಿದ್ರೆ ಲೆಜೆಂಡು, ಗಾಡ್ ಆಫ್ ಕ್ರಿಕೆಟ್ ಮಗ, ಒಂದು IPL ಟೀಮಲ್ಲಿ ಇನ್ನೂ ನೀರು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಹೋಗ್ತಾ ಇದೆ. ಈಸ್ ಫಾದರ್ ಇಸ್ ಎ ಬಿಲಿಯನಿಯರ್, ಈ ಸಿಸ್ಟರ್ ಇಸ್ ಎ ರನ್ನಿಂಗ್ ಎ ಬ್ರ್ಯಾಂಡ್ಸ್, ಈ ಕುಡ್ ಲೈವ್ ಎ ಕಂಫರ್ಟಬಲ್ ಲೈಫ್ ಬಟ್ ಈ ಚೂಸ್ ಹಾರ್ಡ್ ವೇ, ಕ್ಯಾರಿಯಿಂಗ್ ಎ ಡ್ರಿಂಕ್ಸ್ ಫಾರ್ ಹಿಸ್ ಟೀಮ್, ಈ ಚೂಸ್ ಹಾರ್ಡ್ ವರ್ಕ್ ಇನ್ಸ್ಟೆಡ್ ಆಫ್ ಪ್ರಿವಿಲೇಜ್ ಟು ಕ್ರಿಯೇಟ್ ಹಿಸ್ ಓನ್ ಲೆಗಸಿ, ಡೀಪ್ ರೆಸ್ಪೆಕ್ಟ್ ಫಾರ್ ಅರ್ಜುನ್ ತೆಂಡೂಲ್ಕರ್ ಅಂತೆ. ಓಕೆ, ಇದೆಲ್ಲ ಓಕೆ, ಬಿಕಾಸ್ ಇವರು ಡ್ಯಾಡಿ ಗಾಡ್ ಆಫ್ ಕ್ರಿಕೆಟು ಅದೆಲ್ಲ ಓಕೆ. ಬಟ್ ಈ ಒಂದು ಪ್ಲೇಸಲ್ಲಿ ಬೇರೆ ಪ್ಲೇಯರ್ ಇದ್ದಿದ್ರೆ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರಿ. ಬಟ್ ಹೌದು, ಈ ಒಂದು ಜನ್ರೇಷನ್ ಅಂತ ಹೇಳಿದ್ರೆ ಎಂತೆಂಥ ನನ್ನ ಮಕ್ಕಳೆಲ್ಲ, ಅವ್ರ ಸೆಲೆಬ್ರಿಟಿ ನನ್ನ ಮಕ್ಕಳೆಲ್ಲ ಹೋಗ್ಬಿಟ್ಟು ಅವ್ರ ಅಪ್ಪನ ದುಡ್ಡಲ್ಲಿ ಹೆವಿ ಶೋಕಿ ಮಾಡಿಕೊಂಡು ಏನೋ ಕೇಸ್ಗಳು ಮಾಡ್ಕೋತಿದ್ರೆ ಅಟ್ಲೀಸ್ಟ್ ಇವರು ಗ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲ ಕಂಫರ್ಟ್ ಝೋನು ಬಿಟ್ಟು ಆಚೆ ಬಂದು ಇವ್ರೇನೋ ಇವ್ರ ನೇಮಲ್ಲಿ ಏನೋ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೆವಿ ಹಾರ್ಡ್ ವರ್ಕ್ನ ಮಾಡ್ತಾಯಿದ್ದಾರೆ. ಸೊ ನೋಡಿ ಯಾವ ಲೆವೆಲ್ಗೆ ಇದೆ ಅಂತ ಹೇಳಿದ್ರೆ ಗಾಡ್ ಆಫ್ ಕ್ರಿಕೆಟಲ್ಲಿ ಅವ್ರ ಮಗ ಎಲ್ಲಿದ್ದಾರೆ ಅಂತ. ಸೊ ಚಾನ್ಸ್ಗೋಸ್ಕರ ಡೀಲ್ ಕೊಡ್ತಾ ಇದ್ದಾರೆ ಟೀಮಲ್ಲಿ. ಅಂಥ ದೊಡ್ಡ ವ್ಯಕ್ತಿಗಳ ಕಥೆನೇ ಹಂಗೆ, ಮಕ್ಕಳ ಕಥೆಗಳೇ ಹಂಗೆ ಅಂತ ಆದರೆ ಸೊ ಎಲ್ಲನೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ವಲ್ಪ ಜನ ಕೂಡ ಈ ಥರ ಮಕ್ಕಳು ಕೂಡ ಇರ್ತಾರೆ, ಆನೆಸ್ಟಾಗಿ ವರ್ಕ್ ಮಾಡೋರು. ಸೊ ಇವನ್ನ ಕಷ್ಟಪಡ್ತಾ ಇದ್ದಾರೆ ನೋಡೋದ. ಆ್ಯಕ್ಚುಲಿ ಇವ್ರಿಗೆ ಫ್ಯೂಚರಲ್ಲಿ ಚಾನ್ಸ್ ಸಿಗುತ್ತೆ ಇಲ್ಲ LSGಲಿ ಯಾವ ಲೆವೆಲ್ಗೆ IPL ಆಗುತ್ತೆ LSGಗೆ ಆ ಲೆವೆಲ್ಗೆ ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಸೊ ಇಷ್ಟಾಗಿತ್ತು ಮಗ IPL ನ ಟಾಪ್ ಅಪ್ಡೇಟ್ಸ್ಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಅಂತ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ಹಂಗೆ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ಸಿ ಬಾಯ್ಸ್.